ಸೊ ಮಕ್ಕಳೇ, ಇವಾಗ ಒಂದು ಎಕ್ಸಾಂಪಲ್ ನೋಡ. ನಾನು ನಿಮ್ಗೊಂದು ಕತೆ ಹೇಳ್ತೀನಿ, ಆಯ್ತಾ? ಸೊ ಇಲ್ಲಿ ಇಬ್ಬರು ಇದ್ದಾರೆ. ಒಬ್ರು ಆದರ್ಶ್ ಸರ್ ಅಂತ ಅನ್ಕೊಳ್ಳೋಣ, ಇನ್ನೊಬ್ರು ಕಿಶೋರ್ ಸರ್ ಅಂತ ಅನ್ಕೊಳ್ಳೋಣ, ಆಯ್ತಾ? ಆದರ್ಶ್ ಸರ್ ಏನಿದ್ದಾರೆ, ಅವ್ರಿಗೆ ಮತ್ತೆ ಕಿಶೋರ್ ಸರ್ಗೆ ಸೈನ್ಸ್ ಅಲ್ಲಿ ನಾಲೆಜ್ ಸೇಮ್, ಆಯ್ತಾ? ಅವರು ಓದಿರುವಂತಹ ಟೀಚರ್ ಕೂಡ ಸೇಮು, ಅವರು ಬರೀತಿರುವಂತಹ ಆನ್ಸರ್ಸ್ ಕೂಡ ಸೇಮು ಅಂಡ್ ಡಿಟ್ಟೋ ಅದೇ ಆನ್ಸರ್ನ ಬರೀತಾರೆ. ಬಿಕಾಸ್ ಇಬ್ರು ಜೊತೆಗೆ ಕುತ್ಕೊಂಡು ಓದ್ಕೊಂತೀವಿ, ಪಾಯಿಂಟರ್ಸ್ ಕೂಡ ಸೇಮ್. ಬಟ್ ಕಿಶೋರ್ ಸರ್ಗೆ 95 ಬರುತ್ತೆ ಸೈನ್ಸ್ ಅಲ್ಲಿ ಅಂಡ್ ಆದರ್ಶ್ ಸರ್ಗೆ 70 ಬರುತ್ತೆ. ಯಾಕೆ? ಹಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪದ್ಮಶ್ರೀ ಮ್ಯಾಮ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನೋಡುವಂತಹ ಟಾಪಿಕ್ ಏನಿದೆ, ಅದು ಹ್ಯಾಂಡ್ ರೈಟಿಂಗ್ ಮ್ಯಾಟರ್ ಆಗತ್ತಾ? 100% ಆಗತ್ತೆ, ಆಯಿತಾ? ನೀವು ನೋಡಿರ್ಬೋದು, ನಾನು ಹೇಳಿದ್ದೀನಿ ಇದನ್ನು. ಆದರ್ಶ್ ಸರ್ಗೆ ಕಡಿಮೆ ಅಂಕ ಬಂತು, ಕಿಶೋರ್ ಸರ್ಗೆ ಜಾಸ್ತಿ ಅಂಕ ಬಂತು. ಯಾಕೆ ಈ ಅಂಕ ಡಿಫ್ರೆಂಟ್ ಆಯಿತು? ಬಿಕಾಸ್ ಅವ್ರ ಹತ್ರ ಇರುವಂತಹ ನಾಲೆಜು ಸೇಮ್, ಬಟ್ ಅಂಕ ಡಿಫ್ರೆಂಟ್ ಯಾಕೆ? ನೋಡೋಣ ಬನ್ನಿ. ಓಕೆ, ಸೊ ಇವಾಗ ನಾನು ಆದರ್ಶ್ ಸರು ಮತ್ತು ಕಿಶೋರ್ ಸರಿನ ಒಂದು ಆನ್ಸರ್ ಶೀಟ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಟೇಕ್ ಅ ಸೆಕೆಂಡ್ ಟು ಲುಕ್ ಎಟ್ ದಿ ಆನ್ಸರ್ ಶೀಟ್ಸ್, ಆಯಿತಾ? ಸೊ ಇಲ್ಲಿ ನೀವು ನೋಡ್ತಿರೋದು ಕಿಶೋರ್ ಸರಿನ ಆನ್ಸರ್ ಶೀಟು, ಇಲ್ಲಿ ನೀವು ನೋಡ್ತಿರೋದು ಆದರ್ಶ್ ಸರ್ ಬರೆದಿರುವಂತಹ ಆನ್ಸರ್ ಶೀಟ್, ಆಯಿತಾ? ಸೇಮ್, ಡಿಟ್ಟೋ ಸೇಮ್, ಸೆಂಟೆನ್ಸಸ್ ಕೂಡ ಸೇಮು. ಬಟ್ ನಿಮಗೆ ನೋಡಲಿಕ್ಕೆ, ಓದಲಿಕ್ಕೆ ಯಾವುದು ಈಸಿ ಅನಿಸುತ್ತೆ? ಓಕೆ, ಕೆಳಗೆ ಹಾಕಿ. ಆದರ್ಶ್ ಸರ್ ಆನ್ಸರ್ ಶೀಟಾ, ಕಿಶೋರ್ ಸರ್ ಆನ್ಸರ್ ಶೀಟಾ? ಕಿಶೋರ್ ಸರ್ದಿದು, ಆದರ್ಶ್ ಸರ್ದು ಇದು. ಓಕೆ, ಸೊ ನೋಡಿ ಕರೆಕ್ಟಾಗಿ. ನಾನು ನಿಮಗೆ ಈಗಲೇ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನು ಪ್ರಾಬ್ಲಮ್ ಇದೆ ಇದರಲ್ಲಿ ಅಂತ, ಆಯಿತಾ? ಪೆನ್ನಲ್ಲಿಟ್ಟಿದ್ದೀನಿ ನಾನು, ಪೆನ್ ಹುಡ್ಕೋದಲ್ಲೇ ಆಗ್ಬಿಡುತ್ತೆ ನನ್ನ ಕತೆ. ಓಕೆ, ಸೊ ಇವಾಗ ಆ್ಯಸ್ ಎನ್ ಇವ್ಯಾಲ್ಯೂಯೇಟರ್, ನಿಮ್ಮನ್ನೇ ನೀವು ಇವ್ಯಾಲ್ಯೂಯೇಟರ್ ಅಂತ ಅಂದ್ಕೊಂಡು ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಆದರ್ಶ್ ಸರ್ ಈಗ ನೋಡಿದ ತಕ್ಷಣ ನೀವು ಇದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಕಿಶೋರ್ ಸರ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಸೇಮ್ ನಾಲೆಜ್ ಇರ್ಬೋದು, ಬಟ್ ನಾನೇನು ಮಾಡ್ತೀನಿ, ಆದರ್ಶ್ ಸರ್ಗೆ ಐ ವಿಲ್ ಗಿವ್, ಆಯಿತಾ? ಇಲ್ಲಿ 5 ಮಾರ್ಕ್ಸ್ ಕೊಡ್ತೀನಿ, 5 ಔಟ್ ಆಫ್ 5. ಇಲ್ಲಿ ನಾನು 3 ಮಾರ್ಕ್ಸ್ ಕೊಡ್ತೀನಿ. ಸಿಂಪ್ಲಿ ಬಿಕಾಸ್ ನನಗೆ ಈ ಪೇಪರ್ ನೋಡಿದ ತಕ್ಷಣ ಇರಿಟೇಟ್ ಆಗ್ತಿದೆ. ಐ ವಿಲ್ ಟೆಲ್ ಯು ವೈ, ಆಯಿತಾ? ಫಸ್ಟು ಪೆನ್ ಇದೆ ಅಲ್ಲ, ಪೆನ್ ಕರೆಕ್ಟಾಗಿ ಯೂಸ್ ಮಾಡಿಲ್ಲ. ಇಲ್ಲಿ ಹ್ಯಾಂಡ್ ರೈಟಿಂಗ್ ಅಂತ ನೋಡಿದ್ರೆ ಹ್ಯಾಂಡ್ ರೈಟಿಂಗ್ ಏನು ಕೆಡ್ತಾಗಿಲ್ಲ, ಬಟ್ ನಂಗೆ ಓದ್ಲಿಕ್ಕೆ ಆಗ್ತಿಲ್ಲ. ಜಸ್ಟ್ ಸೇ ಇಟ್ ಅಗೇನ್ ಇನ್ ಯೋರ್ ಮೈಂಡ್. ಹ್ಯಾಂಡ್ ರೈಟಿಂಗ್ ಏನು ಡಬ್ಬಾ ಥರ ಇಲ್ಲ, ಬಟ್ ನಂಗೆ ಓದಕ್ಕೆ ಕಷ್ಟ ಆಗ್ತಿದೆ. ಏನಕ್ಕೆ ಕಷ್ಟ ಆಗ್ತಿದೆ? ಬಿಕಾಸ್ ಇಲ್ಲಿ ತುಂಬ ಕಂಬರ್ಸಮ್ ಆಗಿದೆ. ಒಂದೇ ಪೇಜಲ್ಲಿ ಕಂಪ್ಲೀಟಾಗಿ ಬರೆದಿದ್ದಾರೆ, ಮತ್ತು ಇಲ್ಲೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ, ಕಟ್ ಮಾಡಿದ್ದಾರೆ. ನಂಗೆ ಇಲ್ಲಿ ಏನು ಬರೆದಿದ್ದಾರೆ ಅಂತಲೇ ಅರ್ಥ ಆಗ್ತಿಲ್ಲ. ಕೈದು ಇಂಕ್ ಮಾರ್ಕ್ಸ್ ಮಜ್ಜಾಗಿದೆ, ವಿಚ್ ಇಸ್ ರಿಯಲಿ ಬ್ಯಾಡ್. ಯಾವ ಸೆಂಟೆನ್ಸ್ ಎಲ್ಲಿ ಸ್ಟಾರ್ಟ್ ಆಗ್ತಿದೆ, ಯಾವ ಸೆಂಟೆನ್ಸ್ ಎಲ್ಲಿ ಎಂಡ್ ಆಗ್ತಿದೆ ಅರ್ಥನೇ ಆಗ್ತಿಲ್ಲ ನನಗೆ. ಕರೆಕ್ಟ್? ಸೊ ನಾನು ಇದಕ್ಕೇನೆ 2 ಮಾರ್ಕ್ಸ್ ಕಟ್ ಮಾಡಿಬಿಡ್ತೀನಿ. ಬಿಕಾಸ್ ನಿಮ್ಮ ಇವ್ಯಾಲ್ಯೂಯೇಟರ್ ಹತ್ರ 200-300 ಪೇಪರ್ ಇರುತ್ತೆ ಇವ್ಯಾಲ್ಯೂಯೇಟ್ ಮಾಡೋಕ್ಕೆ, ನಿಮ್ದೊಂದೇ ಅಲ್ಲ. ಸೊ ನೀವೇನು ಬರೀತೀರಾ ಅದು ಓದಲಿಕ್ಕೆ ಈಸಿ ಆಗಬೇಕು ಮಕ್ಕಳ. ಇವಾಗ ಈ ಪೇಪರ್ಗೆ ಬರೋಣ. ನನಗೆ ಕ್ಲಿಯರಾಗಿ ಗೊತ್ತು, ಫಸ್ಟಲ್ಲಿ ಫೋಟೋಸಿಂಥಸಿಸ್ ಡೆಫಿನೇಷನ್ ಇದೆ, ಸೆಕೆಂಡಲ್ಲಿ ಗ್ರೀನ್ ಪ್ಲಾಂಟ್ಸ್ ಕಂಟೈನ್ ಕ್ಲೋರೋಫಿಲ್ಸ್ ಇನ್ ದ ಲೀಫ್, ಕ್ಲೋರೋಫಿಲ್ಸ್, ಟೊಮ್ಯಾಟೊ, ಸನ್ಲೈಟ್, ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟು ಗ್ಲೂಕೋಸ್ ಹೆಂಗೆ ಫಾರ್ಮ್ ಆಗುತ್ತೆ ಇನ್ ದ ಪ್ರಾಸೆಸ್, ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ನಾನು ಏನು ಓದೇ ಇಲ್ಲ, ನಾನು ಫಸ್ಟ್ ಟೈಮ್ ಓದ್ತಾ ಇರೋದು, ಆಯಿತಾ? ಇಟ್ 2 ಮೇಜರ್ ಸ್ಟೇಜಸ್ ಏನೋ ಕ್ಲೋರೋಪ್ಲಾಸ್ಟು ಅದಿಲ್ಲಿದೆ, ಆ್ಯಂಡ್ ಇಲ್ಲಿ ಹೈಲೈಟ್ ಕೂಡ ಆಗಿದೆ. ಓಕೆ, ಸೊ ಇದು ನೋಡಿದ ತಕ್ಷಣ ನನಗೆ ಎಲ್ಲ ಕೀ ಪಾಯಿಂಟ್ಸ್ ಗೊತ್ತಾಗತ್ತೆ. 5 ಪಕ್ಕ. ಸೊ ನೀವು ನಿಮ್ಮ ಪೇಪರ್ ಈ ಥರ ಇದ್ದರೆ, ಆದರ್ಶ್ ಸರ್ ಬರೆದಿರುವಂತಹ ಪೇಪರ್ ಥರ ಇದ್ದರೆ, ಯು ನೀಡ್ ಟು ನೋ ಹೌ ಟು ಚೇಂಜ್ ಇಟ್, ಮೇಕ್ ಇಟ್ ಲೈಕ್ ಹೌ ಕಿಶೋರ್ ಸರ್ ಹ್ಯಾಸ್ ರಿಟನ್. ಓಕೆ ಮಕ್ಕಳ, ಸೊ ಇದು ಮ್ಯಾಟ್ರ್ ಆಗತ್ತೆ. ಹ್ಯಾಂಡ್ ರೈಟಿಂಗ್ ಮ್ಯಾಟರ್ ಆಗತ್ತೆ. ನಿಮ್ಮ ಹ್ಯಾಂಡ್ ರೈಟಿಂಗ್ನ ಅವ್ರು ಎಷ್ಟು ಈಸಿಯಾಗಿ ರೀಡ್ ಮಾಡ್ಬೋದೋ ಅದು ಮ್ಯಾಟ್ರ್ ಆಗುತ್ತೆ. ಕರ್ಸಿವ್ ರೈಟಿಂಗ್ ಮ್ಯಾಟ್ರ್ ಆಗಲ್ಲ, ಇಲ್ಲೂ ಕರ್ಸಿವ್ ರೈಟಿಂಗೇ ಇರೋದು, ಮ್ಯಾಟ್ರ್ ಆಗಲ್ಲ. ಅದು ಅವ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳಕ್ಕಾಗತ್ತೆ ಅದು ಮ್ಯಾಟ್ರ್ ಆಗುತ್ತೆ. ಇದ್ರ ಪದಗಳ ಮಧ್ಯೆ ಸ್ಪೇಸಿಂಗ್ ನೋಡಿ, ಇಲ್ಲಿ ಸ್ಪೇಸಿಂಗ್ ನೋಡಿ, ಇಲ್ಲ ಅಲ್ಲ ಇಲ್ಲಿ ಸ್ಪೇಸಿಂಗು, ಇಲ್ಲಿ ಎಷ್ಟು ನೀಟಾಗಿ ಸ್ಪೇಸಿಂಗ್ ಇದೆ, ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಒಂದು ಪ್ಯಾರಾಗ್ರಾಫ್ ಆದಮೇಲೂ ಲೈನ್ ಬಿಟ್ಟು ಬರೀರಿ ಅಂತ ನಾವೆಲ್ಲ ಯಾಕೆ ಹೇಳ್ತೀವಿ? ಇದಕ್ಕೇನೆ. ಹೈಲೈಟ್ ಮಾಡಿ, ಇಲ್ಲಿ ಹೈಲೈಟ್ ಆಗಿದೆ, ಅಂಡರ್ಲೈನ್ ಮಾಡ್ಬೋದು ನೀವು, ಆಯಿತಾ? ಸ್ಟೊಮ್ಯಾಟೊ, ಕ್ಲೋರೋಫಿಲ್, ಫೋಟೋಸಿಂಥಸಿಸ್, ಕಾರ್ಬನ್ ಡೈಆಕ್ಸೈಡ್,
ಇಲ್ಲಿ ಕ್ಲೋರೋಪ್ಲಾಸ್ಟ್, ಇದನ್ನೆಲ್ಲ ಹೈಲೈಟ್ ಮಾಡಿ. ನಾ ಇದಕ್ಕಿಂತ ಈಸಿಯಾಗಿ ನೀಟಾಗಿ ನಿಮಗೆ ಹೇಳ್ಕೊಡೋಕ್ಕಾಗಲ್ಲ. ಈಸಿಯಾಗಿ ಇದೇ ರೀತಿ ನಿಮಗೆಲ್ಲ ಅಂಕಗಳು ಹೋಗೋದು. ಓಕೆ, ಸೊ ಇವಾಗ ಮುಂದೆ ನೋಡೋಣ. ನಾ ಹೇಳ್ದಂಗೆ ನಿಮ್ಮ ಇವ್ಯಾಲ್ಯೂಯೇಟರ್ಸು ಇಲ್ಲಿ ನೋಡಿ ಎಷ್ಟು ಪೇಪರ್ಸ್ ಇದೆ ಟು ಬಿ ಇವ್ಯಾಲ್ಯೂಯೇಟೆಡ್. ವಿಲ್ ದೇ ಗೆಟ್ ದ ಟೈಮ್ ಟು ಥಿಂಕ್, ಓ ನಾಲೆಡ್ಜ್ ಏನು ಇದ್ರ ಹಿಂದೆ? ಖಂಡಿತ ಇಲ್ಲ. ಆಯಿತಾ? ದೇ ವಿಲ್ ನಾಟ್ ಗೆಟ್ ಟು ಥಿಂಕ್, ಓಕೆ ನಮ್ಮ ನಮ್ಮ ಏನಂತಾರೆ ಹೇಮಂತು ಈ ಥರ ಬರೆದಿದ್ದಾನೆ, ಈ ಥರ ಯಾಕೆ ಬರೆದಿರ್ಬೋದು, ಅವನು ಓದ್ತಾನಲ್ಲ. ದೇ ಡೋಂಟ್ ನೋ ಯು ಆಸ್ ಪೀಪಲ್. ನೀವು ಹೆಂಗೆ ಪ್ರೆಸೆಂಟ್ ಮಾಡ್ತೀರಾ, ನಿಮ್ಮ ಹ್ಯಾಂಡ್ ರೈಟಿಂಗ್ ಎಷ್ಟು ರೀಡಬಲ್ ಇರುತ್ತೆ ಅದು ಮ್ಯಾಟ್ರ್ ಆಗುತ್ತೆ. ಆಯಿತಾ? ಸೊ ಇವ್ಯಾಲ್ಯೂಯೇಟರ್ಸ್ ಮೈಂಡ್ಸೆಟ್ಟಿಂದ ಯೋಚಿಸೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಇದೆಲ್ಲ ಚೇಂಜ್ ಆಗುತ್ತೆ. ಯೋರ್ ಹ್ಯಾಂಡ್ ರೈಟಿಂಗ್ ಹ್ಯಾಸ್ ಟು ಬಿ ರೀಡಬಲ್. ಆಯಿತಾ? ಆ್ಯಂಡ್ ದಿಸ್ ಈಸ್ ಯೋರ್ ಓನ್ಲಿ ಜಾಬ್. ಆಯಿತಾ? ಇದು ನಿಮ್ಮ ಒಂದೇ ಒಂದು ಕೆಲಸ, ಟು ಮೇಕ್ ಶ್ಯೂರ್ ದಟ್ ಯುವರ್ ಹ್ಯಾಂಡ್ ರೈಟಿಂಗ್ ಈಸ್ ರೀಡಬಲ್. ನಿಮ್ಗಿನ್ನೇನು ಕೆಲಸ ಇಲ್ಲ ಮಾಡೋಕ್ಕೆ. ಆಯಿತಾ? ಹೋಗ್ಬಿಟ್ಟು ದುಡೀರಿ ಅಂತ ಯಾರೋ ಅಂತಿದ್ದಾರಾ? ಇಲ್ಲ. ಜಸ್ಟ್ ಮೇಕ್ ಶ್ಯೂರ್ ವಾಟ್ ಎವರ್ ಯು ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್, ನಿಮ್ಮ ನಾಲೆಡ್ಜ್ನ ಕರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ. ಓಕೆ, ಸೊ ಇವಾಗ ಆದರ್ಶ್ ಸರ್, ಕಿಶೋರ್ ಸರ್ ಇಬ್ರಿಗೂ ಒಂದೇ ಥರ ಮಾರ್ಕ್ಸ್ ಬರುತ್ತೆ. ಬಿಕಾಸ್ ಆದರ್ಶ್ ಸರೂ ನನ್ನ ಕ್ಲಾಸ್ನ ನೋಡಿಕೊಂಡು ಹೀ ಈಸ್ ಲರ್ನಿಂಗ್. ಓಕೆ, ಸೊ ಇದ್ರ ಜೊತೆಗೆ ಮಕ್ಕಳ ಇದೇ ರೀತಿಯಾದ ಒಂದು ಕ್ಲಾಸಸ್ಗೋಸ್ಕರ, ಇನ್ಫಾರ್ಮೇಟಿವ್ ಸೆಷನ್ಸ್ಗೋಸ್ಕರ ನೀವೇನು ಮಾಡ್ತೀರಾ, ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ. ಆ್ಯಂಡ್ ಈ ಕ್ಲಾಸ್ ಇಷ್ಟ ಆಯಿತು ಅಂದರೆ ಖಂಡಿತ ಆದರ್ಶ್ ಸರ್ ಮತ್ತು ಕಿಶೋರ್ ಸರ್ ಇದು ಇಷ್ಟ ಆಯಿತು ಅಂದರೆ ಅವ್ರ ಕ್ಲಾಸಸ್ಸಲ್ಲಿ ಹೇಳಿ ಹೋಗಿ ನೋಡೋಕ್ಕೆ, ಪ್ಲಸ್ ನಿಮ್ಮ ಸ್ನೇಹಿತರ ಜೊತೆ ಕೂಡ ಶೇರ್ ಮಾಡಿ. ಓಕೆನಾ? ಸೊ ಮತ್ತೆ ಭೇಟಿ ಆಗೋಣ ಇನ್ನೊಂದು ಕ್ಲಾಸ್ ಜೊತೆಗೆ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.